ಓಂ ಸಾಯಿರಾಮ್. ಈ ನಿಮ್ಮ ಹೆಸರು ಸಾಯಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹಸಿ ಕೊಬ್ಬರಿಯಿಂದ ಈ ಥರ ಬರ್ಫಿ ಮಾಡೋದು ಹೇಗೆ ಅಂತ ನೋಡೋಣ. ಕೊಬ್ಬರಿ ಹಾಗೂ ಬೆಲ್ಲ ಎರಡೇ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ಥರ ಡಿಲಿಷಿಯಸ್ ಆಗಿರೋ ಕೊಕೊನಟ್ ಬರ್ಫಿನ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಬಟ್ಲದಷ್ಟು, ಒಂದು ಪೂರ್ತಿ ಬೌಲಷ್ಟು, ಹಾಗೆ ಅದರಲ್ಲಿ ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಈಗ ಒಂದು ದಪ್ಪ ತಳ ಇರೋ ಬಾಣಲೆಗೆ ಈ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಮೊದಲು ಈ ಬೆಲ್ಲಕ್ಕೆ ಯಾವುದೇ ರೀತಿ ನಾನು ನೀರು ಸೇರಿಸ್ಕೊತಾ ಇಲ್ಲ. ಈ ಬೆಲ್ಲನ ಹಾಗೆ ಕರೆಸ್ಕೊಂಡ್ರೆ ಬರ್ಫಿನ ಬೇಗನೆ ಮಾಡ್ಬೋದು. ಹಾಗೆ ಊರಿನ ಸಿಮ್ಮಲ್ಲೇ ಇಟ್ಕೊಂಡು ಹೀಗೆ ಸ್ವಲ್ಪ ಕೈಯಾಡ್ತಾನೆ ಇರಬೇಕು. ಬೆಲ್ಲ ಸ್ವಲ್ಪ ಮೆಲ್ಟ್ ಆಗೋವರೆಗೂ. ಈ ಬೆಲ್ಲಕ್ಕೆ ಸ್ವಲ್ಪ ನೀರು ಸೇರಿಸಿದರೆ ಬೇಗ ಬರ್ಫಿ ಬರೋದಿಲ್ಲ, ಹಾಗಾಗಿ ಬೆಲ್ಲನ ಹಾಗೇ ಕರಗಿಸ್ಕೋಬೇಕು. ಅಂದರೆ ಈ ತೆಂಗಿನಕಾಯಿ ತುರಿನಲ್ಲೂ ಕೂಡ ನೀರಿನಂಶ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಹೊತ್ತು ಕೈಯಾಡಬೇಕಾಗುತ್ತೆ. ನೋಡಿ ಹೇಗೆ ಮೆಲ್ಟ್ ಆಗ್ತಾ ಬರ್ತಾ ಇದೆ. ಈ ಥರ ಸ್ವಲ್ಪ ಕೈಯಾಡ್ತಾ ಬರ್ತಿದ್ದಾಗೆ ಅದು ಸ್ವಲ್ಪ ಕರಗ್ತಾ ಬರುತ್ತೆ. ಈ ಟೈಮಲ್ಲಿ ನಾವು ಕೊಬ್ಬರಿ ತುರಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಕೈಯಾಡಬೇಕು. ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಟು ಕೈಯಾಡಬೇಡಿ, ಯಾಕಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗೆ ಕೊಬ್ಬರಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಹಾಗೆ ಹೊತ್ತಿ ಹೋಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಇದಕ್ಕೆ ನಾವು ಯಾವುದೇ ರೀತಿಯ ತುಪ್ಪ ಕೂಡ ಬಳಸೋದು ಬೇಡ, ಏಕೆಂದರೆ ಕೊಬ್ಬರಿನಲ್ಲೇ ಕೂಡ ಎಣ್ಣೆ ಅಂಶ ಇರುತ್ತಲ್ವ, ಅದೇ ಇದಕ್ಕೆ ಸಾಕಾಗುತ್ತೆ. ನೋಡಿ ಇದೇ ರೀತಿ ಕೈಯಾಡ್ತಾನೇ ಇರಬೇಕು. ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ನೋಡಿ ಇದೇ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬರುತ್ತೆ. ಹಾಗೆ ಕೈಯಾಡ್ತಾ ಒಟ್ಟುಗೂಡುತ್ತಾ ಬರುತ್ತೆ ಇದು. ಒಂದು 10-15 ನಿಮಿಷದಲ್ಲೇ ಮಾಡ್ಬೋದು ಈ ಥರ ಮಾಡಿದರೆ. ನೋಡಿ ಯಾವ ಥರ ದುಂಡಗಾಗ್ತಾ ಬರುತ್ತೆ. ನಾನು ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ, ಅಂದರೆ ಗಾಜಿನ ಬೌಲು, ಸ್ವಲ್ಪ ಎತ್ತರ ಇರೋ ಥರ ಬಾಕ್ಸ್ ಥರ ತೊಗೊಂಡಿದ್ದೀನಿ. ಅಂದರೆ ಪೀಸಸ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ನೀವು ತಟ್ಟೆನಲ್ಲಿ ಕೂಡ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ನಾನು ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಇನ್ನೊಂದು 2 ನಿಮಿಷ ಹೀಗೆ ಕೈಯಾಡೋಣ. ಹಾಗೆ ಇದಕ್ಕೆ ಒಂದು ಸ್ವಲ್ಪನೇ ಉಪ್ಪು ಸೇರಿಸ್ಕೋಬೇಕು. ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೋಬೇಕು. ಅಂದರೆ ಯಾವುದೇ ಸ್ವೀಟ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ನಾನು ಯಾವುದೇ ರೀತಿ ತುಪ್ಪ ಏನೂ ಬಳಸ್ತಾ ಇಲ್ಲ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಬಿಡದೆ ಈ ರೀತಿ ಚೆನ್ನಾಗಿ ಕೈಯಾಡಿದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು. ಇದನ್ನು ಸಕ್ಕರೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಬೆಲ್ಲ ಉಪಯೋಗಿಸಿದ್ದೀನಿ. ಹೀಗೆ ಆರೋಗ್ಯಕರವಾಗಿರೋ ಸ್ವೀಟ್ಗಳನ್ನು ಮನೆಯಲ್ಲಿ ಆದಷ್ಟು ಜಾಸ್ತಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು.
ನೋಡಿ ಕೈ ಆಡ್ತಾ ಅದು ಸೈಡಲ್ಲಿ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ಇಷ್ಟಾದರೆ ಸಾಕು. ಇದನ್ನು ನಾನು ಈ ತುಪ್ಪ ಏನು ಹಚ್ಚಿಟ್ಟಿದ್ನಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ, ಅಂದರೆ ಪೀಸ್ ದಪ್ಪ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ 1 ರಿಂದ 2 ತಾಸು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡಬೇಕು. ಕೊಬ್ಬರಿಲಿರೋ ಎಣ್ಣೆ ಅಂಶ ಬಿಟ್ಕೊಂಡು ಮೇಲೆ ಯಾವ ಥರ ಶೈನಿ ಥರ ಕಾಣ್ತಾ ಇದೆ ನೋಡಿ. ಕೈನಲ್ಲೇ ಚೆನ್ನಾಗಿ ಪ್ರೆಸ್ ಮಾಡ್ಬೋದು, ಸ್ವಲ್ಪ ಬಿಸಿ ಇರುತ್ತೆ, ಹುಷಾರು. ನೋಡಿ ಈ ಥರ 1 ರಿಂದ 2 ತಾಸು ಇದನ್ನ ಹಾಗೆ ಆರೋದಕ್ಕೆ ಬಿಟ್ಬಿಡಬೇಕು. ಬಿಟ್ಮೇಲೆ ಇವಾಗ ನೋಡಿ ಆರಿದೆ. ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ. ನೋಡಿ ಸೇಮ್ ಮೈಸೂರು ಪಾಕ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿರೋದ್ರಿಂದ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜು ಕಟ್ ಮಾಡ್ಕೊಳ್ಳಿ ಪೀಸಸ್ನ. ನಾನು ಈ ಥರ ಚಿಕ್ಕ ಚಿಕ್ಕ ಪೀಸ್ದಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಫುಲ್ ಡ್ರೈ ಆಗೋವರೆಗೂ ಕೈ ಆಡಿ ಇಟ್ಕೊಂಡ್ರೆ ಒಂದು 15 ದಿನದವರೆಗೂ ಕೂಡ ಆಚೆನೇ ಇಟ್ಕೊಂಡು ತಿನ್ಬೋದು ಇದನ್ನು, ಸ್ವೀಟ್ನ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.